BTV ಚಾನಲ್ ಅವ್ರೇನ್ ಮಾಡಿದ್ರು? ಏನಾಯ್ತು? ಬಗ್ಗೆ ಮಾತಾಡಕ್ ಹೋಗ್ಬೇಡ. ಬಂದು ನಂದು ಕಿತ್ಕೊಡ್ರಿ ಶಾನ. ಹಾ ಶಾ ಅಂದ್ರೆ ಏನ್ಲೆ? ಶೇಂಗಾ ಇರ್ಬೇಕಲ್ಲೇ. ಶೇಂಗಾಲೇ ಶಂಟ. ಓ ಇದು ಶಂಟ ಆರ್ಯ ಕಾರ್ಯಕ್ರಮನ? ಹಂಗಂದ್ರೆ ಒಂದ್ 300 ಆಳಿಗೆ ಹೇಳ್ಬಿಡಪ್ಪ. ಲೇ 300 ಆಳಿ ಯಾಕೆ ಬೇಕಲ್ಲೇ? ನಾವು 3 ಹಂಚ್ಕೊಂಡ್ಬಿಡೋಣ, ಗುತ್ತಿಗೆ ತಗೊಂಡ್ಬಿಡೋಣ. ಹಂಗಂದ್ರೆ ನಾನು ಶಂಟ ಹರಿತೀನಿ, ಹಾಗಾದ್ರೆ ನಾನು ಶೂಟ್ ಕಟ್ ರಬ್ಬರ್ ಹಾಕ್ತೀನಿ, ಇವನಿಗೆ ಮಾರಕ್ ಕಳಿಸ್ಬಿಡ. ಮಾರಕ್ಕೇನ್ ಕೊತ್ತಂಬರಿ ಶೂಡ್ ಅನ್ಕೊಂಡ್ಬಿಟ್ರಿ ಅನ್ಲಿ. ಶಂಟಲೆ ಅವು ದುಬೈಗೆ ಎಕ್ಸ್ಪೋರ್ಟ್ ಮಾಡ್ಬೇಕು. ದುಬೈಗೆ ಎಕ್ಸ್ಪೋರ್ಟ್? ಹಂಗಂದ್ರೆ ಮೋಸ್ಟ್ಲಿ ಯಾವ ಎಕ್ಸ್ಪೆನ್ಸಿವ್ ಶಂಟ ಇರ್ಬೇಕು. ನಂದು ಏನು ಕಿತ್ಕೊಳಕಲ್ಲ. ನಮ್ ಕೈಲಿ ಆಗ್ಲಾರ ಕೆಲ್ಸ ಯಾವ್ದಲ್ಲಿ ಅದು? ಅಲ್ಲರ್ಸಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ಸಕ್ಕಾಗಲ್ಲ ಬಿಡ್ಲೆ ಇವನ. ಇವೇನ್ಲೇ ಶಂಟ ಏನ್ ತಂತಿ ಬೇಲೆ ಅದ? ಬೇವರ್ಸಿಗಳ ತಂದ. ಯಾಕ ಹಂಗ ಯಾಕ್ರಿ ಬೈತೀರಿ? ನೋಡ್ರಿ ಜಲ್ದಿ ಮುಗಿಸ್ತೀವಿ ಕೆಲ್ಸನ. ನೋಡ್ರಿ ಆಗ ನಮ್ಮ ಹುಡುಗ ಕಿತ್ತ ಕುಂತಾನ. ಜಲ್ದಿ ಕಿತ್ತಲೆ. ಲೇ ಹುಡುಗ ಗುತ್ತಿಗೆ ಹಿಡ್ಕೊಂಡಿವಿ, ಕೂಲಿ ಬಂದಲ್ಲ. ಕೇಳಲೆ ಕಡ ಕಡ ಕೇಳಲೆ. ಮುಗಿಸಲೆ ಕಿತ್ಕೊ ಬನ್ನಿ ನಂದೇನಾದ್ರು. ಕಿತ್ರಿ ಗೋ ಎಲ್ಲಿ ಬರ್ಲಿ ಬ್ರೋ ಸಂತ ಬ್ರೋ. ಸೊ ಗೈಸ್ ನೀವು ನೋಡ್ತಿರ್ಬೋದು ಇಲ್ಲಿ ಶ್ರೀಲಂಕಾದಲ್ಲಿ ನೀರ್ ಎಷ್ಟು ತಿಳಿಯಾಗಿದಾವೆ ಅಂತ. ಯಾರೋ ಹುಚ್ಚ ಹೋಯ್ತಿದೆ ನೀರಲ್ಲಿ. ಅದಕ್ಕೆ ಅಂತೀನಿ ಗೈಸ್, ನೋಡಿ ಉಪ್ಪು ಆಗ್ತಿದೆ ನೀರ್. ಯಾಕೆ ಆಗ್ತಿದೆ ಅಂತ ಯಾವನ ಒಂದ್ ಸೈಡ್ ನನ್ ಮಗ ನಿಂಗೆ ರಾಶಸ್ ಆಗುತ್ತೆ ಇಂತ ನೀರಲ್ಲೆಲ್ಲ ಆಡ್ಬೇಡ ನೀನು. ಬೇಬಿ ನನ್ ಚಡ್ಡಿ ಒಳಗಡೆ ಎಲ್ಲ ಮಣ್ಣು ಹೋಗ್ಕೊಂಡ್ಬಿಡ್ತು ಬೇಬಿ. ಅಂದ್ರೆ ಒಳಗಡೆನು ಹೋಗಿದ್ದೇನ ಇವಾಗ? ಏನು ಗೊತ್ತಾಗ್ತಿಲ್ಲ ಬೇಬಿ, ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಗೈಸ್ ನಾನು ಫಸ್ಟ್ ಟೈಮ್ ಬಿಕ್ನೆ ಹಾಕಿರೋದಲ್ವಾ, ಮಣ್ಣೆಲ್ಲ ಒಳಗಡೆ ಹೋಗ್ಕೊಂಡ್ಬಿಟ್ಟಿದೆ ಗೈಸ್. ಇಲ್ಲಿ ನೋಡ್ತಿರ್ಬೋದು ನೀವೆಲ್ಲ ಯಾವ ತರ ಇದೆ ಅಂತ. ಇದೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಗೈಸ್ ನನಗೆ. ನಾನು ಮನೆಯಲ್ಲಿ ಲಕ್ಸುರಿಯಸ್ ಆಗಿದ್ದೆ, ಇಲ್ಲಿ ಯಾಕಾದ್ರೂ ಬಂದೆ ಅನಿಸ್ತಾ ಇದೆ ಗೈಸ್. ಅರುಣ್ ಹೋಗೋಣ ಬಾರ, ಹೋಟೆಲ್ಗೆ ಹೋಗೋಣ. ನಿಂತ್ಕೋ ಇಲ್ಲಿ. ನಾನು ಹೇಳ್ದೆ ಅಲ್ವಾ ನಿನಗೆ, ಇದೆಲ್ಲ ಸೂಟ್ ಆಗಲ್ಲ, ಇದೆಲ್ಲ ಬೇಕಾ ಈ ತರ ನಿನಗೆ ಉಡುಪು ಚೆನ್ನಾಗಿದೆ ಅಂತ ಹೇಳ್ದೆ. ಅಲ್ಲಿ ನೋಡಿ ಕಮೆಂಟ್ಸ್ ಅಲ್ಲಿ ಯಾವ ತರ ಬೈತಿದ್ದಾರೆ. ಯಾರು ಬೆವರ್ಸಿಗಳು ಬೈಯೋರು ಏನಂತ ಬೈತಿದ್ದಾರೆ? ಕ್ಯಾಮ್ರಾ ತುಂಬಾ ಬೈತಿದ್ದಾರೆ. ಏನಂತ ಬೈತಿದ್ದಾರೆ ಗೊತ್ತಾ? ಲೇ ಬಿತ್ರಿ ತರ ಕಾಣ್ತಿದೆ, ಯಾವ್ದೋ ಒಂದು 200 ರೂಪೀಸ್. ಅಯ್ಯೋ ಅಯ್ಯೋ ಬೆವರ್ಸಿಗಳ. ಅದೇ ಯಾರಾದ್ರೂ ಹೀರೋಯಿನ್ ಹಾಕೊಂಡ್ರೆ ಯಾವ ತರ ಜೋಲ್ ಸುರ್ಸ್ಕೊಂಡ್ ನೋಡ್ತಾ ಇರ್ತೀರಾ? ಅವ್ರು ಹೀರೋಯಿನ್ ಬೇಬಿ ಅಂತ. ಅವ್ರು ಹೀರೋಯಿನ್ಸ್, ನೀನೇ ಹೀರೋಯಿನ್ ತರ ಬಿಲ್ಡಪ್ ಕೊಡ್ಬೇಡ. ಯಾರಾದ್ರೂ ಹೀರೋಯಿನ್ ಹಾಕೊಂಡ್ರೆ ಕೊಬ್ಬರಿ ಎಣ್ಣೆ ಕೈಗೆ ಹಚ್ಕೊಂಡೆ ರೆಡಿ ಆಗಿರ್ತಾರೆ ಅವರು. ಅವ್ರು ಹೀರೋಯಿನ್ಸ್, ಅವ್ರಿಗೆ ಎಬಿಲಿಟಿ ಐತಿ. ನಿನ್ನ ಹತ್ರ ಐತಾ? ನನ್ನ ಬೇಕಾದ್ರೆ ಯಾವ್ದೇ ಮೀಡಿಯಾ ಹೋಗಿ ಯಾವ್ದೇ ಚಾನಲ್ ಹೋಗಿ ಕೇಳು, ನಟಿ ಅಂತಾನೆ ಹಾಕ್ತಾರೆ. ನಟಿ ಹಾಕ್ತಾರ ನಿನಗೆ. ನಡಿ ಹೋಟೆಲ್ ರೂಮಿಗೆ ಹೋಗಿ ಗಜ್ಮಾ ಮಾಡ್ಬೇಕು. ಗಜ್ಮಾನ? ಅದ್ಯಾವ್ದು? ಬಾ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಹೌದಾ? ಏನ್ ಕಾಮುಕದನ್ರಿ ಅವ. ಇವಾಗ ಹೋಟೆಲ್ ರೂಮ್ಗೆ ಹೋಗ್ಬೇಕ ನಿನಗೆ ಗಜ್ಮಾ ಮಾಡಕ್ಕೆ? ಪ್ರತಿ ಸರಿ ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಇಲ್ಲೇ ಹೋಗೋಣ. ಹೌದಾ? ಬಾ ಇಲ್ಲೇ ಹೋಗೋಣ ಬಾ. ಬೇಡ ಕಣೋ, ಯಾರಾದ್ರೂ ನೋಡ್ತಾರೆ. ಯಾರು ನೋಡಿದ್ರಿ? ಬಾ ಮಕ್ಕೋ. ಚುಚ್ಚುತ್ತೆ ಕಣೋ. ಇಲ್ಲಿ ಚುಚ್ಚುತ್ತೆ, ನಂದು ಚುಚ್ಚಲಿ, ಅಲ್ಲೂ ಚುಚ್ಚಲಿ, ಕೆಳಗಡೆ ಚುಚ್ಚುತ್ತೆ ಕಣೋ. ಹಾಯ್ ಫ್ರೆಂಡ್ಸ್, ನೋಡಿ ಎಲ್ಲಿ ನೋಡ್ಬೇಕು? ಈಗ ನಮ್ಮ ಮನೆ ಒಂದು ಹುಡುಗಿ ಐತೆ, ತುಂಬಾ ಚೆನ್ನಾಗೈತೆ. ವಾವ್, ಬ್ಯೂಟಿಫುಲ್ ಫಿಗರ್. ವಯಸ್ಸೆಷ್ಟು? ಒಂದು ಸ್ವೀಟ್ 24 ಇರ್ಬೋದಾ? ಸೂಪರ್ ಫಿಗರ್ ಅಂದ್ರೆ ಇಲ್ಲ 25 ಇರುತ್ತೆ. 26 ಇರ್ತತ್ಲೆ. ಆ ಹುಡುಗಿನ ಯಾರಾದ್ರೂ ಮದುವೆ ಆಗಂಗಿದ್ರೆ ಹೇಳ್ರಿ, ಆ ಹುಡುಗಿನ ತೋರಿಸ್ತೀನಿ. ಅವ್ರಿಗೆ ಬೇಕಾದ್ರೆ ಮದುವೆ ಮಾಡ್ಕೊಡ್ತೀನಿ. ಇವಾಗೇನ್ ತೋರ್ಸೋದ್ ಬೇಡ ಬಿಡಿ, ನಾನು ಡೈರೆಕ್ಟ್ ಮದ್ವೆಲೆ ನೋಡ್ತೀನಿ. ನಾನು ಫಸ್ಟ್ ನೈಟ್ ಇದ್ದಾಗ್ಲೇ ಮುಸುಕ್ ತೆಗಿತೀನಿ, ಅಡದ್ಮೇಲೆ ನೋಡ್ಬಿಡ್ತೀನಿ. ನೀವು ತುಂಬಾ ಚೆನ್ನಾಗೈತೆ, ಬಂದು ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ. ನೀನಾಗ್ಲಿ ಪರ್ಫೆಕ್ಟ್. ಪೆಡಿಗ್ರಿ ನಿನಗೆ ಫ್ರೀ ಆಗಿ ಕೊಡ್ತಾರೆ, ವರದಕ್ಷಿಣೆ. ಆಗಲೇ ಪೆಡಿಗ್ರಿ ಕಾಸ್ಟ್ಲಿ ಆಗುತ್ತೆ, ಮೊಸರನ್ನ ಕಲ್ಸಿಟ್ಟು ಬಿಡ್ತಾರ. ಅಯ್ಯಪ್ಪ ಇವನು ನಾಕಿನ್ ಮದುವೆ ಆಗ್ಬಿಡು, ಮುಂದಿನ ವರ್ಷ ನಿಂಗೊಂದು ಕರ್ರಂದ ಪೊಮೇರಿಯನ್ ಹುಟ್ಟುತ್ತಾ, ಸೀದಾ ತೊಟ್ಲಕ್ಕ ಬರ್ತೀವಿ ನಾವು. ಒಂದು ಬೆಲ್ಟ್ ಅಂತ ಗಿಫ್ಟ್ ಕೊಟ್ಬಿಡ್ತಾನೆ. ಬೆಲ್ಟ್ ಗಿಫ್ಟಾ? ನಡಿ ಅವನು. ಸೊ ನಿನ್ನೆ ಹೇಳ್ದಾಗೆ ಇವತ್ತು ಕೂಡ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಬುರ್ಜ ತರುಣ್. ಇವತ್ತು ನಾನು ಒಬ್ಬನೇ ಪಾದಯಾತ್ರೆ ಮಾಡ್ತಿಲ್ಲ, ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಬ್ರೋ ನಿಮ್ಮ ಹೆಸರು? ತಿವಿ ತರುಣ್. ಓಕೆ, ತಿವಿ ತರುಣ್ ಅವ್ರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ನಾನು ಪಾದಯಾತ್ರೆ ಮಾಡಿದ್ರೆ ಅವ್ರನ್ನ ದೀಡ್ ನಮಸ್ಕಾರ ಆಗ್ತಾರಂತೆ. ಒಂದ್ಸರ್ತಿ ಹಾಕಿ ತೋರಿಸಿ ಗೈಸ್ ಜನರಿಗೆ, ನೀವು ಯಾವ ತರ ಕಷ್ಟ ಇರುತ್ತಂತ ನೋಡಿ. ಯಪ್ಪ ನೀವು ಆ ಥರನೇ ನಡ್ಕೊಂಡ್ ಬರ್ತೀರಾ ಯಪ್ಪ. ಗೈಸ್ ಈ ಸರ್ತಿ ಅಂತೂ ನೀವು 500ಕ್ಕೆ ಮಾಡಿಸ್ಲೇಬೇಕು, ಯಾಕಂತಂದ್ರೆ ಬ್ರೋ ನೋಡಿದ್ರಲ್ಲ ಎಷ್ಟು ಕಷ್ಟ ಪಡ್ತಿದಾರೆ ಅಂತ. ತುಂಬಾ ಜನ ನಂಗೆ ಮೆಸೇಜ್ ಹಾಕಿದ್ರಿ ನಾವು ಬಂದು ಜಾಯ್ನ್ ಆಗ್ತೀವಂತ. ಬಟ್ ನೀವು ಹೇಳೋದಷ್ಟು ಯಾರು ಬಂದು ಜಾಯ್ನ್ ಆಗಲ್ಲ. ನೋಡ್ರಿ ರಿಯಾಲಿಟಿ ಇಷ್ಟೇ, ಒಬ್ಬರೇ ಬಂದಿರೋದು. ಸೊ ಹೆಡ್ ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ, ನೀವಂತೂ ಇವತ್ತು 500ಕ್ಕೆ ಮಾಡಿಸ್ಲೇಬೇಕು. ಬನ್ನಿ ಮುಂದೆ ಸಾಗೋಣ. ಓಕೆ ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು. ನೋಡ್ರಿ ಎಷ್ಟು ಕಷ್ಟ ಆಗ್ತಿದೆ ಅಂತ. ಬೇಗ ಫಾಲೋ ಮಾಡ್ರಿ, ಫಾಲೋವರ್ಸೇ ಬರ್ತಿಲ್ಲಲ್ಲ. ಬೇಗ ಫಾಲೋ ಕಮೆಂಟ್ ಮಾಡ್ರಿ. ಏನ್ ಅನಿಸ್ತಿದೆ ಬ್ರೋ? ಯಪ್ಪ ನೀನ್ ಯಾವ ಸುಳ್ಳ ಮಗಲೇ, ಇಂತಲೆಲ್ಲ ಕರಿಬಡ್ಲೆ ಪಡ್ಲಿದ್ದ ಅದಕ್ಕಲೇ ನಿಂಗೆ ಕರೆದ್ರೆ ಯಾರು ಬರೋದಲ್ಲ. ಯಪ್ಪ ಆಗಲ್ಲ. ಮಲ್ಕೊಡ್ರಿ ಬ್ರೋ. ಯಾಕೆ ಬ್ರೋ ಹಂಗ್ ಮಾಡ್ತಿದ್ದೀರಾ? ಇವಾಗ ಒಂದು ಟ್ವಿಸ್ಟ್ ಕೊಡ್ತೀನಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ನೀವು ಮಲ್ಕೊಂಡೆ ಹೋಗ್ಬೇಕಂತ ಏನಿಲ್ಲ, ನಡ್ಕೊಂಡು ಹೋಗ್ಬೋದು. ನೋಡಿ ಇವಾಗ ಟ್ವಿಸ್ಟ್ ಹೆಂಗ್ ಕೊಡ್ತೀನಿ.
ಹೇಳ್ತೀನಂತ. ಗೈಸ್ ನಾವು ಪಾದಯಾತ್ರೆ ಮತ್ತೆ ದಿಡ್ ನಮಸ್ಕಾರ ಮಾಡ್ತಾ ಥೈಲ್ಯಾಂಡ್ ದಾಟಿ ಇದ್ಯಾವುದೋ ತಾಯ್ಗೆಂಡ್ ಅನ್ನೋ ಲೊಕೇಶನ್ ಬಂದಿದೀವಿ. ಬಟ್ ಇಲ್ಲಿ ನಮ್ ಜೊತೆಗೆ ಏನೋ ನಡೀತಾ ಇದೆ. ದಾರಿ ಉದ್ದಕ್ಕೂ ಇಲ್ಲಿ ನೋಡ್ತಿರ್ಬೋದು ನೀವು, ಈ ತರ ಕಾಂಪೌಂಡ್ ಕಟ್ಟಿ ಮುಳ್ಳ ಹಚ್ಬಿಟ್ಟಿದ್ದಾರೆ. ಗಿಡಗಳು ನೋಡ್ರಿ ಎಷ್ಟು ಜಲ್ದಿ ಬೆಳೆದ್ಬಿಟ್ಟಿದಾವೆ. ವಿತಿನ್ 2 days ಅಲ್ಲಿ ಬೆಳೆದ್ಬಿಟ್ಟಿದಾವೆ. ನಮ್ ಪಾದಯಾತ್ರೆ ಇಲ್ಲಿಗೆ ಅರ್ಧಕ್ಕೆ ನಿಲ್ಲಿ ಅಂತ. ಈ ಪಾದಯಾತ್ರೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಮಗೇನ್ ಕಾಂಪೌಂಡ್ ಮತ್ತೆ ಬೇಲಿ ಯಾರೋದೇನು ಹೊಸ್ತಾಗಲ್ಲ. ಆರ್ತೀವಿ, ಆರ್ಬೇಕಾದ್ರೆ ಸ್ಲಿಪ್ ಆಗಿ ಬಿದ್ದು ನಮಗೇನಾದ್ರೂ ಆದ್ರೆ ಇದು ಕಾರಣ ನಮ್ಮ ತಾಯಣಿಗೂ ನಾವೇ. ಯಾಕಂದ್ರೆ ತಿಂಡಿಗೆ ಬಂದಿರೋ ಚೋದಿ ಮಕ್ಕಳು ನಾವೇ ಅನ್ಭವಿಸೋದು ನಾವೇ ಅಂತ ಹೇಳಕ್ ಇಷ್ಟಪಡ್ತೀನಿ ಗಾಯ್ಸ್. ಬಾಯ್.